ನನ್ನ ಆತ್ಮೀಯ ಬಂಧುಗಳಿಗೆ ನನ್ನ ಪ್ರೀತಿಯ ವಂದನೆಗಳು. ಮೊದಲಿಗೆ ನನ್ನ ಪರಿಚಯವನ್ನು ಮಾಡಿಕೊಳ್ತೀನಿ. ನಾನು ತಮ್ಮೆಲ್ಲರ ನೆಚ್ಚಿನ ಚಲನಚಿತ್ರದ ಹಿರಿಯ ನಟರಾಗಿದ್ದ ದಿವಂಗತ ಶ್ರೀ TN ಬಾಲಕೃಷ್ಣರವರ ಮೂರನೇ ಮಗಳು. ಈ 15 ನಿಮಿಷ ನನಗೆ ಅವಧಿಯಲ್ಲಿ ನಾನೇನೇನು ತಮ್ಮೆಲ್ಲರ ಗಮನಕ್ಕೆ ತರಬೇಕೋ ಅದನ್ನು ತರೋಣ ಅಂತ ಒಂದು ಬಯಸಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಹಾಗೂ ನನಗೆ ಕೆಲವು ಹಿರಿಯರು ಆದ ಅವರು ನನಗೆ ಸೂಚನೆ ಕೊಟ್ಟರು ಹಾಗೂ ಅಡ್ವೈಸ್ ಮಾಡಿದ್ರು. ಇದು ಒಂದು ಮುಖ್ಯವಾದ ವಿಡಿಯೋ ಅಂತ ತಮ್ಮೆಲ್ಲರ ಗಮನಕ್ಕೂ ತರ್ತಾಯಿದ್ದೀನಿ. ಏನದ್ರ ಬಗ್ಗೆ ಅಂತ ತಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ನನ್ನ ಎರಡನೇ ದೊಡ್ಡ ತಮ್ಮನಾದ ಶ್ರೀ ಗಣೇಶ್ ಹೋದ ತಿಂಗಳು ಮಿಸ್ಟೀರಿಯಸ್ ಡೆತ್ ಆಗಿತ್ತು. ಅದ್ರ ಬಗ್ಗೆ ಕುರಿತು ನಾನು FIR ಫೈಲ್ ಮಾಡಿದ್ದೀನಿ. ಆದರೆ ಇದುವರೆಗೂ ಆವಾಗಲೇ 1.5 ತಿಂಗಳ ಮೇಲಾಗೋಯಿತು. ಇನ್ನೂ ಡೆತ್ ರಿಜಿಸ್ಟರ್ ಆಗಿಲ್ಲ. ಹಾಗೂ FIR ನನಗೆ ರಿಜಿಸ್ಟರ್ ಮಾಡೋಕ್ಕೆ ತಡೆ ಆಗ್ತಿದೆ. ನನಗೆ ಕಾರಣ ಏನು ಅಂತ ಅರ್ಥ ಆಗ್ತಿಲ್ಲ. ಒಂದೇ ಒಂದು ತಪ್ಪು ಮಾಡಿದೆ ಖಂಡಿತವಾಗ್ಲೂ. ನನ್ನ ತಮ್ಮನ ಗಣೇಶನ ಒಂದು ಮಿಸ್ಟೀರಿಯಸ್ ಡೆತ್ ಬಗ್ಗೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಅದ್ರ ಬಗ್ಗೆ ತಮ್ಮೆಲ್ಲರಿಗೂ ಇವಾಗ ವಿವರವಾಗಿ ತಿಳಿಸ್ತೀನಿ. 15 ನಿಮಿಷದೊಳಗಡೆ ನಾನು ಎಲ್ಲ ತಿಳಿಸ್ಬೇಕಾಗಿದೆ. ನಮ್ಮ ತಂದೆ ಬಗ್ಗೆ ತಮಗೆ ಎಲ್ಲರಿಗೂ ಗೊತ್ತಿದೆ. ಅಭಿಮಾನ್ ಸ್ಟುಡಿಯೋ ಅಂತ ಒಂದು ದೊಡ್ಡದು ಒಂದು 20 ಎಕರೆ ಜಮೀನನ್ನು ಖರೀದಿಸಿ ಆಗಿನ ಕಾಲ ಗೌರ್ಮೆಂಟಿಂದ, ಹಾಗೂ ಅದರಲ್ಲಿ ಅವ್ರಿಗೆ ತುಂಬ ಆತ್ಮೀಯವಾದ ಒಂದು ಅವ್ರದ್ದೇ ಕನಸು ಕೂಸಾದ ಅಭಿಮಾನ್ ಸ್ಟುಡಿಯೋ ಅಂತ ಕಟ್ಟಿದ್ರು. ಆಗಿನ ಕಾಲದಲ್ಲಿ 1965ನಲ್ಲಿ ಫಿಲ್ಮ್ ಸ್ಟುಡಿಯೋನೇ ಇರಲಿಲ್ಲ. ನಮ್ಮ ತಂದೆ ಒಂದು ಛಲ ತೊಟ್ಟು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಒಂದೇ ಒಂದು ಒಳ್ಳೆಯ ಉದ್ದೇಶದಿಂದ ಅದು 20 ಎಕರೆ ಜಮೀನು ತೊಗೊಂಡು ಅಭಿಮಾನ್ ಸ್ಟುಡಿಯೋ ಅಂತ ಕಟ್ಟಿದ್ರು. ಆದರೆ ಕೆಲವು ವರ್ಷ ಚೆನ್ನಾಗಿ ನಡೀತು. ಆಮೇಲೆ ನಮ್ಮ ತಂದೆಗೆ ದುರದೃಷ್ಟವೋ ಏನೋ ತುಂಬ ಕಷ್ಟಪಟ್ಟರು. ಅದನ್ನು ಸ್ಟುಡಿಯೋನ ಕಟ್ಟು ತುಂಬ ಕಷ್ಟಪಟ್ಟರು. ನಮ್ಮ ತಂದೆ 1965ನಲ್ಲಿ ತೀರ್ಕೊಂಡಾದಮೇಲೆ ಈ 20 ಎಕರೆಯಲ್ಲಿ ಕೆಲವು ದೊಡ್ಡ ವ್ಯಕ್ತಿಗಳು ಹಾಗೂ ನನ್ನ ಬ್ರದರ್ಸ್ ಇಬ್ಬರು ಸೇರಿ ಎಲ್ಲರೂ ಸೇರಿ ಅದು 20 ಎಕರೆಯಲ್ಲಿ 10 ಎಕರೆನ ವಿಭಾಗ ಮಾಡಿಕೊಂಡು ಅದನ್ನು ಒಂದು ಕಾನೂನು ವಿರುದ್ಧವಾಗಿ, ಅಂದರೆ ಅನ್ಲಾಫುಲ್ಲಾಗಿ, ಇಲ್ಲೀಗಲ್ಲಾಗಿ ಮಾರಾಟವಾಗೋಯಿತು. ಅದು ನನ್ನ ಗಮನಕ್ಕೆ ಬಂದಿರಲಿಲ್ಲ. 2003ರಲ್ಲಿ ಇದು ನಡೀತು. ನನ್ನ ಗಮನಕ್ಕೆ ಬಂದಿದ್ದು 2004ನಲ್ಲಿ. ನನಗೇನೇ ಒಂದು ದುಃಖ ಆಯಿತು ಅಂದರೆ, ನನಗೆ ಗೌರ್ಮೆಂಟ್ ಹೊರಡಿಸಿರೋದು ಒಂದು ಆರ್ಡ್ರ್ ಪ್ರಕಾರ 20 ಎಕರೆಯಲ್ಲಿ 10 ಎಕರೆ ಮಾರಾಟ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. 10 ಎಕರೆದು ಏನು ನಿಮ್ಗೆ ಅವ್ರಿಗೆ ಹಣ ಬರ್ತದೋ ಅದರಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದೊಂದು ಆರ್ಡ್ರ್ ಮೇಲೆ ಇದು ಒಂದು ಸ್ಯಾಂಕ್ಷನ್ ಆಯಿತು. ಮಾರಾಟ ಮಾಡೋದಕ್ಕೆ ಒಂದು ಅನುಮತಿ ಕೊಡಲಾಗಿತ್ತು. ಆದರೂ ₹1 ಇದು ಡೆವಲಪ್ಮೆಂಟ್ಗೆ ಆಗಿಲ್ಲ. ನನಗೆ ನಂತರ ಗೊತ್ತಾಯಿತು ಇದು ಬಂದ್ಬಿಟ್ಟು ಅವ್ಯವಹಾರ ನಡೆದಿದೆ, ಹಾಗೂ ಹಣ ಬಂದ್ಬಿಟ್ಟು ಏನು ಇದರಲ್ಲಿ ನಮ್ಮ ತಂದೆ ಜಾಗ ಸ್ಟುಡಿಯೋದಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅನ್ನೋದೊಂದು ಉದ್ದೇಶದಲ್ಲಿ. ಹಾಗೂ ನನಗೆ ಕೆಲವು ಒಳ್ಳೆಯ ನನಗೆ ಹಿರಿಯರೊಬ್ಬರು ನನಗೆ ಅಡ್ವೊಕೇಟ್ ಇದ್ದರು, ವಕೀಲರು, ನಮ್ಮ ತಂದೆ ತೀರ್ಕೊಳ್ಳೋ ಸಮಯದಲ್ಲಿ ಪರಿಚಯ ಆದರು. ಅವರಂತೂ ನಂಗೆ ತುಂಬ ಆತ್ಮೀಯವಾದವರು. ನನಗೊಂದು ತಂದೆ ಸ್ಥಾನದಲ್ಲಿದ್ದರು. ನನಗೆ ಎಲ್ಲದರಲ್ಲೂ ಗೈಡ್ ಮಾಡ್ಕೊಂಬಂದರು. ಅವ್ರು ಹೇಳಿದ ಮೇರೆಗೆ ನಾನೊಂದು 2004ನಲ್ಲಿ ಕೇಸಾಗಿ ನಡ್ಸ್ಕೊಂಡು ಬರ್ತಾಯಿದೆ. ಇವಾಗ ಹೈಕೋರ್ಟ್ನಲ್ಲಿದೆ ಈ ಕೇಸು. ಬಂಧುಗಳೇ, ಹೋದ ತಿಂಗಳು ನನ್ನ ತಮ್ಮನ ಬಗ್ಗೆ ತಿಳಿಸ್ತೀನಿ. ಹೋದ ತಿಂಗಳು ಏಪ್ರಿಲ್ 5ನೇ ತಾರೀಕು ನನ್ನ ತಮ್ಮ ತೀರ್ಕೊಂಡ, ಗಣೇಶ್. ಅವನಿಗೂ ನನಗೂ 1.5 ವರ್ಷ ವ್ಯತ್ಯಾಸ. ಅವನು ಸಾಯ್ಬೇಕಾದ್ರೆ 63 ವರ್ಷ ಪಾಪ. ಅವನು ಸತ್ತಿರೋದನ್ನು ನನಗೆ ಬೆಂಗಳೂರಿನಲ್ಲೇ ಇದ್ದರೂ ಸಹ ನನಗೆ ತಿಳಿಸ್ಬಾರ್ದು ಅಂತ ಒಂದು ಉದ್ದೇಶದಲ್ಲಿ ಸೀಕ್ರೆಟಾಗಿ ಅವನ ಕಾರ್ಯ ಎಲ್ಲ ಒಂದು ಸುಡೋ ಕಾರ್ಯ ಎಲ್ಲ ಮಾಡ್ಕೊಂಡ್ರು. ಕ್ರಿಮೇಷನ್ ಕಾರ್ಯ ಎಲ್ಲ ಮಾಡ್ಕೊಳ್ಳೋಕ್ಕೆ ಒಂದು ಸಂಚು ನಡೀತು. 5ನೇ ತಾರೀಕು ಸತ್ತಿದ್ದಾನೆ. 6ನೇ ತಾರೀಕು ನನಗೂ ಆತ್ಮೀಯರಾದ ನನ್ನ ಗಣೇಶನಿಗೂ ಒಂದು ಆತ್ಮೀಯರಾದ ಫ್ಯಾಮಿಲಿ ಫ್ರೆಂಡ್ ಅಂತ ಏನಂತೀವೋ ಅಂಥವ್ರು ನನಗೆ ಬೆಳಗ್ಗೆ ಕಾಲ್ ಮಾಡಿ ಹೇಳಿದ್ರು, ಈ ಥರ ಗಣೇಶ ತೀರ್ಕೊಂಬಿಟ್ಟಿದ್ದಾನೆ, ನಿನ್ಗೆ ತಿಳಿಸ್ಬಾರ್ದು ಅಂತ ಹೇಳಿದ್ದಾರೆ ಗೀತಾ, ಆದರೆ ನೀವು ಹೊರಟು ಬಂದುಬಿಡು ಅಂತ ಹೇಳಿದ್ರು. ನನಗೆ ಶಾಕ್ ಆಗೋಯ್ತು. ಯಾಕಂದರೆ ನನಗೆ ಇದು ಮುಂಚೆ ಏನು ನಡೀತು ಅಂತ ಗೊತ್ತಿಲ್ಲ. ಕೆಲವು ಸಂಸಾರ ವಿಚಾರಗಳೆಲ್ಲ ನಾನು ಬಹಿರಂಗ ಪಡಿಸೋದಕ್ಕೆ ಇಷ್ಟ ಇಲ್ಲ. ನಿಮಗೆ ಗೊತ್ತಿದೆ, ಕೆಲವುದು ಫ್ಯಾಮ್ಲಿ ವಿಚಾರಗಳೆಲ್ಲ ನಮ್ಮ ಫ್ಯಾಮ್ಲಿಯಲ್ಲೇ ಉಳ್ಕೋಬೇಕು. ಆ ದೃಷ್ಟಿಯಿಂದ ನಾನು ಹೆಚ್ಚಿನ ವಿಚಾರಗಳು ತಿಳಿಸಲ್ಲ. ಬರೀ ಇದು ಗಣೇಶನ ಸಂಬಂಧಪಟ್ಟಿದ್ದೊಂದು ಮಿಸ್ಟೀರಿಯಸ್ ಮರ್ಡರ್ ಅಂತ ಏನು ಹೇಳ್ತೀವೋ ಒಂದು ಸಾವು, ಅದ್ರ ಕುರಿತು ಮಾತ್ರ ನಾನು ಇವಾಗ ಮಾತಾಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನಂಗೆ ತಿಳಿಸ್ಬಾರ್ದು ಅಂದ ತಕ್ಷಣ ನಮಗೆ ಇತ್ತೀಚೆಗೆ ಕೆಲವು ತಿಂಗಳಿಂದ ನಂಗೆ ಪರಿಚಯ ಆದವರು ಹೊಸಬ್ರು ನಂಗೆ ತುಂಬ ಆತ್ಮೀಯವಾದವರು ವಕೀಲರ ಹತ್ರನೇ ಹೇಳಿದೆ, ಸರ್ ಈ ಥರ ನನ್ನ ತಮ್ಮ ಇದು ತೀರ್ಕೊಂಬಿಟ್ಟಿದ್ದಾನೆ, ಅದಕ್ಕೆ ನಾನು ತಿಳಿಸ್ಬಾರ್ದು ಅಂತ ಹೇಳಿ ಸೀಕ್ರೆಟಾಗಿ ಇದನ್ನು ಒಂದು ಕ್ರಿಮೇಷನ್ ಎಲ್ಲ ಮಾಡೋಕ್ಕೆ ಮುಂದೊಟ್ಟಿದ್ದಾರೆ ಅಂತ ಹೇಳಿದೆ. ಅವ್ರು ಬರೋಕ್ಕಾಗಲ್ಲ ಅಂತ ತಿಳಿಸಿ ಅವ್ರು ಹೇಳಿದ್ರು ನನಗೆ 112 ಎಮರ್ಜೆನ್ಸಿಗೆ ನೀವೊಂದು
ಕಂಪ್ಲೇಂಟ್ನ ದಾಖಲೆ ಮಾಡಿಬಿಟ್ಟು ಆಮೇಲೆ ಸ್ಟುಡಿಯೋಗೆ ಹೋಗಿ ಅಂದರು. ಅವ್ರು ಹೇಳಿದೆ ಅಂತೆ, ನಾನು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿಬಿಟ್ಟು 112ನಲ್ಲಿ ನಾನು ಸ್ಟುಡಿಯೋ ಕಡೆ ಹೋದೆ. ಇದು 112ನಲ್ಲಿ ರಿಜಿಸ್ಟರ್ ಮಾಡಿರೋದ್ರಿಂದ ಅಲ್ಲಿ ಕೆಂಗೇರಿ ಪೊಲೀಸ್ನವ್ರಿಗೆ ವಿಚಾರ ತಿಳಿಸಿದ್ರು. ಕೆಂಗೇರಿ ಪೊಲೀಸ್ನವ್ರು ನಾನು ಹೋಗೋಕ್ಕೆ ಮುಂಚೆನೇ ಅಲ್ಲಿ ಬಂದಿದ್ದರು. ಇದೊಂದು ಒಳ್ಳೆ ನನಗೊಂದು ಭದ್ರತೆ ಆಯಿತು ಖಂಡಿತವಾಗ್ಲೂ. ಹಾಗಾಗಿ ನಾನು ಅಲ್ಲಿ ಹೊರಡೋಕ್ಕೆ ಮುಂಚೆನೇ ಅಲ್ಲಿ ಸಂಬಂಧಪಟ್ಟವರು ಯಾರು ನನ್ನ ತಮ್ಮನ ಹತ್ಯೆಗೆ ಕಾರಣರಾಗಿದ್ದಾರೋ ಅವ್ರದ್ದು ಒಂದು ಗುಂಪೇ ಇದೆ. ಅವ್ರಿಗೆ ಸಂಬಂಧಪಟ್ಟವರು ಮೊದಲೇ ಅವ್ರು ಕೇಳ್ಕೊಂಬಿಟ್ಟಿದ್ದಾರೆ ಪೊಲೀಸ್ನವ್ರ ಹತ್ರ ಏನಕ್ಕೆ ಅವ್ರು ಬಂದಿದ್ದಾರೆ ಅಂತ. ಪೊಲೀಸ್ನವ್ರು ಖಂಡಿತವಾಗ್ಲೂ ಹೇಳಿರ್ತಾರೆ, ಈ ಥರ ನನ್ನ ಕಂಪ್ಲೇಂಟ್ ಇದೆ, ನಾನು ಕಂಪ್ಲೇಂಟ್ ವಾಪಸ್ ತೊಗೊಳ್ಳಿಲ್ಲ ಅಂದರೆ ಇದನ್ನು ಬಾಡಿನ ಪೋಸ್ಟ್ ಮಾರ್ಟಮ್ ಹೋಗಿ ಕಳಿಸ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಹೋದೆ, ನನ್ನ ತಮ್ಮನ ದರ್ಶನ ಮಾಡಿದೆ. ಆಮೇಲೆ ಮಾಡಿ ನನಗೆ ತಕ್ಷಣ ನನಗೆ ಒತ್ತಡ ಶುರು ಆಯಿತು. ಆ ಗುಂಪಿನಲ್ಲೇ ಒಬ್ಬರಾದರೂ ಬಂದು ನನಗೆ ಕಂಪ್ಲೇಂಟ್ ವಾಪಸ್ ತೊಗೊಳ್ಳಿ, ಕಾರ್ಯವನ್ನು ಬೇಗ ಮಾಡೋಕ್ಕೆ ಬಿಡಿ, 12 ಗಂಟೆಗೆ ಯಮಗಂಡ ಕಾಲ ಬರ್ತಂತೆ. ಎಷ್ಟು ಒತ್ತಡ ಕೊಟ್ಟರು ಅಂದರೆ ನನಗೆ ಕನ್ಫ್ಯೂಷನ್ ಆಗೋಯಿತು. ಇದು ಒಂದು ಅಂದರೆ ನನಗೆ ತಿಳಿಸ್ಬಾರ್ದು ಅಂತ ಇದೊಂದು ನಡೀತಾ ಇದೆ ನೋಡಿ. ಇದರಿಂದ ನಮ್ಮ ವಕೀಲರು ಹೇಳಿದ್ದು ಏನೋ ವಿಚಾರ ಇದೆ ಅಂದರು. ಹಾಗಾಗಿ ನನಗೆ ಒತ್ತಡ ಬಗ್ಗೆ ನನಗೆ ಅಲ್ಲಿ ಬಂದ ಮೇಲೆ ನಾನು ನಮ್ಮ ವಕೀಲರಾದವ್ರಿಗೆ ಮತ್ತೆ ಕೇಳಿದೆ, ಈ ಥರ ನನಗೆ ಈ ಥರ ಒತ್ತಡ ಇದೆ, ಕಂಪ್ಲೇಂಟ್ ವಾಪಸ್ ತೊಗೊಳಕ್ಕೆ ಹೇಳ್ತಿದ್ದಾರೆ, ಕಾರ್ಯ ಮಾಡೋಕ್ಕೆ ಬಿಡಿ ಅಂತ ಹೇಳ್ತಿದ್ದಾರೆ, ಏನು ಮಾಡಲಿ ಅಂತ. ಅವ್ರು ಹೇಳಿದ್ರು, ಖಂಡಿತವಾಗ್ಲೂ ನೀವು ಕಂಪ್ಲೇಂಟ್ ವಾಪಸ್ ತೊಗೊಳ್ಬೇಡಿ, ಪೋಸ್ಟ್ ಮಾರ್ಟಮ್ ಕಳಿಸಿ ಅಂತ ಹೇಳಿದರು ಬಾಡಿನ. ಆಮೇಲೆ ಆಮೇಲೆ ನನಗೆ ಕೆಲವರು ಆತ್ಮೀಯರಾದರೂ ತಿಳ್ಸೋಕ್ಕೆ ಶುರು ಮಾಡಿದ್ರು, ಕಂಪ್ಲೇಂಟ್ ವಾಪಸ್ ತೊಗೊಂಬಿಡು, ಏನಕ್ಕೆ ಮತ್ತೆ ಇವಾಗೆಲ್ಲ ಮತ್ತೆ ಪೋಸ್ಟ್ ಮಾರ್ಟಮ್ ಕಳಿಸೋದೆಲ್ಲ ಏನೋ ಅವಶ್ಯಕತೆ ಇಲ್ಲ, ಬೇಡ, ವಾಪಸ್ ತೊಗೊಂಬಿಡು ಅಂತ ಕೆಲವರು ನನ್ನ ಆತ್ಮೀಯದ ಒಂದು ಇಬ್ಬರು ಹೇಳಿದ್ರು. ನನಗೊಂದೇ ಕನ್ಫ್ಯೂಷನಲ್ಲಿದ್ದೆ. ಮತ್ತು ಪೊಲೀಸ್ನವ್ರಿಗೆ ಹೋಗಿ ಹೇಳಿದೆ, ಸ್ವಾಮಿ ಈ ಥರ ಕಂಪ್ಲೇಂಟ್ ವಾಪಸ್ ತೊಗೊಳ್ತಾ ಇದ್ದೀನಿ, ಕಾರ್ಯ ಮಾಡೋಕ್ಕೆ ಬಿಡಿ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಖಂಡಿತವಾಗ್ಲೂ ಆ ಥರ ಆಗಲ್ಲ, ಕಂಪ್ಲೇಂಟ್ ಪ್ರಕಾರ ನಾವೇನು ಮಾಡಬೇಕಾಗುತ್ತೆ ಅಂದರೆ ನೀವು ಬರವಣಿಗೆಯಲ್ಲಿ ಕೊಡಬೇಕು. ಕಂಪ್ಲೇಂಟು ಕೊಟ್ಟರೆ ನಾವು ಅದರಲ್ಲಿ ಬರವಣಿಗೆಯಲ್ಲಿ ಏನು ಕೊಡಬೇಕು, ನನಗೆ ಈ ಸಾವಿನ ಬಗ್ಗೆ ನಂಗೆ ಸಂಶಯವಿಲ್ಲ, ಹಾಗಾಗಿ ನಾನು ಕಂಪ್ಲೇಂಟು ವಾಪಸ್ ಪಡಿತೀನಿ ಅಂತ ಒಂದು ಹೇಳಿಕೆ ಕೊಡಬೇಕು ಬರವಣಿಗೆ ಮುಖಾಂತರ ಹೇಳಿದ್ರು. ನಾನು ಇದನ್ನು ನಮ್ಮ ವಕೀಲರಿಗೆ ಹೇಳ್ಮೇಲೆ ವಕೀಲರು ಒಪ್ಪಲೇ ಇಲ್ಲ. ಅವ್ರು ಹೇಳಿದ್ರು ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಅಂತ. ಈ ಕನ್ಫ್ಯೂಷನೆಲ್ಲ ಇದ್ದಾಗ ನನಗೆ ತುಂಬ ಒತ್ತಡ ಶುರು ಆಯಿತು. ಕಂಪ್ಲೇಂಟ್ ವಾಪಸ್ ತೊಗೊಂಡು ಕಾರ್ಯ ಮಾಡೋಕ್ಕೆ ಬಿಡೋಕ್ಕೆ ಒತ್ತಡ ಶುರು ಆಯಿತು. ಕೊನೆಗೆ ನನಗೆ ತುಂಬ ಆತ್ಮೀಯರಾದರು ಇಬ್ಬರು ಬಂದಿದ್ದವ್ರು ಹೇಳಿದ್ರು, ಈ ಸಮಯದಲ್ಲಿ ನಾನು ಗಣೇಶನಿಗೆ ಬಂದ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿ ಇದೆಲ್ಲ ನಡಿಬೇಕಾ ಅನ್ನೋದೊಂದು ಹೇಳಿದ್ಮೇಲೆ ನನಗೂ ಅನಿಸ್ತು, ಅವನು ಮೊದಲೇ ಸಣ್ಣಾಗಿದ್ದ, ಹಾಗಾಗ್ಬಿಟ್ಟು ಇದೆಲ್ಲ ಪಾಪ ಇದೆಲ್ಲ ನಡೆಯೋಕ್ಕೆ ಬಿಡಬೇಕಾ ನಾನು ಅಂದ್ಬಿಟ್ಟು ಈ ಥರ ಒಂಥರ ಅನುಮಾನ ಇದ್ರೂ ಸಹ ನನ್ನ ತಮ್ಮನ ಶರೀರನ ಹೋಗಿ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡೋದೆಲ್ಲ ನನಗೆ ಮನಸ್ಸು ಒಪ್ಪಲಿಲ್ಲ. ನಾನು ಕಂಪ್ಲೇಂಟ್ನ ವಾಪಸ್ ಬರವಣಿಗೆ ಮುಖಾಂತರ ಕೊಟ್ಬಿಟ್ಟು ವಾಪಸ್ ತೊಗೊಂಬಿಟ್ಟೆ. ಅದಾದಮೇಲೆ ಬಂಧುಗಳೇ, ನನಗೆ ಎಷ್ಟೋ ಸಮಯ ನನಗೆಲ್ಲ ಒಳ್ಳೇದು ನಡ್ಕೊಂಬರ್ತದೆ, ಏನು ಕೆಟ್ಟದ್ದು ನಡೆದ್ರು ಅದರಿಂದ ನಂಗೆ ಒಳ್ಳೇದು ಖಂಡಿತವಾಗಿ ಫಾಲೋ ಅಪ್ ಆಗಿ ಬರ್ತದೆ. ಆ ಥರ ನನ್ನ ಜೀವನದಲ್ಲಿ ತುಂಬ ಮಿರಕಲ್ಸ್ ಎಲ್ಲ ನಡೆದಿದೆ. ನಾನು ನನಗೆ ನನ್ನ ತಂದೆ ತಾಯಿ ಆಶೀರ್ವಾದ ಅಂತೂ ನನಗೆ ಬಹಳಷ್ಟಿದೆ. ನನಗೆ ನಮ್ಮ ತಂದೆ ತಾಯಿಯವ್ರು ನನ್ನ ನೆಕ್ಸ್ಟ್ ಮಗಳಾಗಿ ನಮ್ಮನ್ನೆಲ್ಲ ಸಾಕಿದ್ರು, ಅದೇ ಒಂದು ಕೃತಜ್ಞತೆಯಿಂದ ಅವ್ರನ್ನೂ ತುಂಬ ಚೆನ್ನಾಗಿ ಒಂದು ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು. ಆಮೇಲೆ ಅವ್ರ ಆಶೀರ್ವಾದ ಅಂತೂ ಖಂಡಿತವಾಗ್ಲೂ ನನ್ನ ಮೇಲಿದೆ. ದೇವರ ಮೇಲೂ ನಂಬಿಕೆ ಇದೆ, ನಮ್ಮ ತಂದೆ ತಾಯಿ ಆಶೀರ್ವಾದ ಮೇಲೂ ನಂಬಿಕೆ ಇದೆ. ಹಾಗಾಗಿ ನನಗೆ ಗಣೇಶನಿಗೆ ಒಂದು ಸ್ನಾನ ಶಾಸ್ತ್ರ ಅಂತ ಏನು ಮಾಡ್ತೀವೋ ಅದಕ್ಕೆ ಮಾಡೋಕ್ಕೆ ಮುಂಚೆನೇ ಒಂದು ಫೋಟೋನ ನನ್ನ ಮೊಬೈಲಿಂದ ತೊಗೊಂಬಿಟ್ಟೆ. ಅದು ಆಮೇಲೆ ಒಂದು 3 ಫೋಟೋ ಕ್ಲಿಕ್ ಮಾಡಿಬಿಟ್ಟೆ. ಅದರಿಂದ ಎಷ್ಟು ಅನುಕೂಲ ಆಗಿದೆ ಅಂದರೆ, ನನಗೆ ಕಾಲಕ್ರಮೇಣ ಮನೆಗೆ ಬಂದ ಮೇಲೆ ಅದ್ರ ಕೂತು ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಸ್ಪಷ್ಟವಾಗಿ ಗೊತ್ತಾಯಿತು, ನನ್ನ ತಮ್ಮ ಕಾರ್ಡಿಕ್ ಅರೆಸ್ಟಿಂದ ಸತ್ತಿಲ್ಲ. ಕಾರ್ಡಿಕ್ ಅರೆಸ್ಟಿಂದ ಬಹುಶಃ ಒಂದು ಚಿಕ್ಕ ಸಣ್ಣ ಭಾಗ ನಡೆದಿರಬಹುದು, ಆದರೆ ಅವನಿಗೆ ಹಿಂಸೆ ಕೊಟ್ಟು ಏಟೆಲ್ಲ ಆಗಿ ಅವನು ಸತ್ತಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ನಾನು ಹೋದ್ಮೇಲೆ ಅದು ಫೋಟೋ ತೊಗೊಂಡೆ. ಒಂದು ಫೋಟೋನೆಲ್ಲ ಅಂದರೆ ಸ್ನಾನ ಶಾಸ್ತ್ರ ಮಾಡೋಕ್ಕೆ ಮುಂಚೆ ಅದು ಹಣೆಯಿಂದ ಹಿಂದೆವರೆಗೂ ಪೂರ್ತಿ ಬ್ಯಾಕ್ನಲ್ಲಿ ಪೂರ್ತಿ ಒಂಥರ ಪ್ಯಾಕ್ ಥರ ಮಾಡಿಬಿಟ್ಟಿದ್ರು. ಆ ಥರ ಮಾಡೋದು ಅವಶ್ಯಕತೆ ಇಲ್ಲ. ನಾನು ಇದು ಫೋಟೋಗಳನ್ನೆಲ್ಲ ನಾನು ಆದಷ್ಟು ಬೇಗ ಕ್ಷಣದಲ್ಲೇ ನಂದು ಈ ವಿಡಿಯೋ ಮುಗಿದ ತಕ್ಷಣವೇ ನಾನು ಎಕ್ಸ್ನಲ್ಲಿ ಹಾಗೂ ಇದರಲ್ಲಂತೂ ಮಾಡೋಕ್ಕಾಗಲ್ಲ, ಯೂಟ್ಯೂಬ್ನಲ್ಲಿ ಮಾಡೋಕ್ಕಾಗಲ್ಲ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ನಾನು ಪೋಸ್ಟ್ ಮಾಡ್ತೀನಿ ನನ್ನ ತಮ್ಮದೊಂದು ಶರೀರವನ್ನು ಅವನಿಗೆ ಹೇಗೆ ನಡೆದಿತ್ತು. ಆಮೇಲೆ ನಾನು ಹೇಳೋದ್ರಲ್ಲಿ ಏನು ಸತ್ಯ ಅನ್ನೋದು ನಿಮಗೆಲ್ಲ ತಿಳಿಸೋಕ್ಕೋಸ್ಕರ ನಾನು ಫೋಟೋನೆಲ್ಲ ಅಪ್ಲೋಡ್ ಆದಷ್ಟು ಬೇಗ ಮಾಡ್ತೀನಿ. ಆಮೇಲೆ ಬಂಧುಗಳೇ, ಅದು ತಲೆಯ ಹಣೆಯಿಂದ ಹಿಂದೆವರೆಗೂ ಪೂರ್ತಿ ಪ್ಯಾಕ್ ಮಾಡಿಬಿಟ್ಟಿದ್ರು. ನನಗೆ ಎಷ್ಟು ಅಲ್ಲಿ ಕನ್ಫ್ಯೂಷನ್ನು, ಮನಸ್ಸು ಯೋಚನೆ, ಎದೆ ಭಾರ ಆಗಿತ್ತು ಅಂದರೆ, ನನಗೆ ಅವನು ಸಾಯಿಸಿದಾರಾ ಇಲ್ವಾ, ಅವನಿಗೆ ಸಾಧಾರಣವಾಗಿ ಕಾರ್ಡಿಕ್ ಅರೆಸ್ಟ್ ಆಗಿದೆ, ಅವನು ಕನ್ಫ್ಯೂಷನ್ ಎಲ್ಲ ಇದೆ. ಮೂರು ಫೋಟೋ ತೊಗೊಂಡೆ, ಒಂದು ಚಿಕ್ಕ ವಿಡಿಯೋ ತೊಗೊಂಡೆ.
ಆಮೇಲೆ ಅವ್ನಿಗೆ ಯಾವಾಗ ಸ್ನಾನಶಾಸ್ತ್ರ ಮಾಡಿ ಹಣೆಯಿಂದ ನೀರು ಬರೋಕ್ಕೆ ಶುರು ಆಯಿತು, ಆವಾಗ ಅವನ ಮೇಲೆ ವಿಭೂತಿ ಎಲ್ಲ ಇಟ್ಬಿಟ್ಟಿದ್ರು. ಎಡ್ದ ಕಡೆ ದೊಡ್ಡ ಗಾಯ ಆಗಿತ್ತು, ಡೀಪ್ ಕಟ್ ಊಂಡ್ ಅಂತ ಏನು ಹೇಳ್ತೀವೋ ಅದಾಗಿತ್ತು, ಸುತ್ತಮುತ್ತ ರಕ್ತ ಹೆಪ್ಪು ಕಟ್ಟಿತ್ತು. ಅದು ಬಂದ್ಬಿಟ್ಟು ಅದು ನೀರು ಬಿದ್ದಂಗೆ ಆ ವಿಭೂತಿ ಕುಂಕುಮ ಎಲ್ಲ ಅಳಿಸೋಯ್ತು. ಆವಾಗ ನನಗೆ ಅವ್ನು ಪೆಟ್ಟು ಬಿದ್ದಿದ್ದು ಏಟು ಡೀಪ್ ಕಟ್ ಉಂಡೆಲ್ಲ ನನ್ನ ಗಮನಕ್ಕೆ ಬಂತು. ಆವಾಗ ನನಗೆ ಒಂದು ಮನಸ್ಸಿನಲ್ಲಿ ಬಂತು, ಅವ್ನು ಯಾವ ಥರ ಸಾಯಿಸಿರಬಹುದು, ಅವ್ನಿಗೇನಾರು ಬಡ್ದು ಅವನಿಗೆ ಅದರಿಂದ ಅವ್ನಿಗೆ ಕಾರ್ಡಿಯಕ್ ಅರೆಸ್ಟ್ ಬಂದಿರಬಹುದು ಗೊತ್ತಿಲ್ಲ. ಯಾಕೆಂದರೆ ಅದನ್ನೆಲ್ಲ ಇನ್ಮೇಲೆ ವಿಚಾರಣೆಗೆ ಹೋಗ್ತಾಯಿದೆ, ವಿಚಾರಣೆ ಮುಖಾಂತರ ನಮಗೆಲ್ಲ ಸ್ಪಷ್ಟವಾಗಿ ತಿಳಿದು ಬರ್ತದೆ ನನಗೇನೆ. ಆ ಗಾಯ ಚೆನ್ನಾಗಿ ಅರ್ಥ ಆಯಿತು, ಚೆನ್ನಾಗಿ ಗೊತ್ತಾಯಿತು. ಆಮೇಲೆ ನನಗೆ ಆವಾಗ ನನಗೆ ಗಿಲ್ಟ್ ಫೀಲ್ ಮಾಡಿಕೊಂಡೆ. ನಾನು ಒಂದು ವೇಳೆ ನಾನು ಪೋಸ್ಟ್ ಮಾರ್ಟಮ್ ಕಳಿಸಿರ್ಬೇಕಾಗಿತ್ತು, ತಪ್ಪು ಮಾಡಿಬಿಟ್ಟ ಅಂತ ಒಂದು ಗಿಲ್ಟ್ ಫೀಲಿಂಗ್ ಶುರು ಆಯಿತು. ಆದ್ರೂ ಕಾರ್ಯ ಎಲ್ಲ ಮುಗಿದ್ಬಿಟ್ಟು ಅವ್ನು ಸುಟ್ಟಾಯಿತು. ಆಮೇಲೆ ಮನೆಗೆ ಬಂದೆ. ಅಲ್ಲಿ ನಾನು ಇದ್ದಾಗಲೇ ನನ್ನ ಕೆಲವರಿಂದ ತುಂಬ ಅವಮಾನ ಆಯಿತು. ಹಿಂದೇನೆ ಒಂದು ಸಲ ಅವಮಾನ ಮಾಡಿದರು ನಮ್ಮ ತಂದೆ ಜಾಗದಲ್ಲಿ. ಅಲ್ಲೇ 2 ದಶಕಗಳು ಹುಟ್ಟು ಬೆಳೆದವಳು, ಅಲ್ಲೇ ಇದ್ದವಳು. ಅಲ್ಲಿಂದನೇ ನಾನು ಕಾಲೇಜನ್ನು ಕರೆಸ್ಪಾಂಡೆನ್ಸಲ್ಲಿ ಕೋರ್ಸ್ನಲ್ಲಿ ಓದೋಳು. ಅಲ್ಲೇ ನನ್ನ ಹೆಚ್ಚಿನ ಜೀವನ ಕಳೆದೆ. ಅದಕ್ಕೆ ನಮ್ಮ ಸ್ಟುಡಿಯೋ ಅಭಿಮಾನದ ಮೇಲೆ, ನಮ್ಮ ತಂದೆ ಜಾಗದ ಮೇಲೆ ನನಗೊಂದು ಅಭಿಮಾನನೇ ಇತ್ತು, ಒಂಥರ ಅಟ್ಯಾಚ್ಮೆಂಟ್ ಇತ್ತು. ನಂಗೆ ಮಾನಸಿಕವಾಗಿ ಒಂದು ಅಟ್ಯಾಚ್ಮೆಂಟ್ ಇತ್ತು, ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇತ್ತು. ಹಾಗಾಗಿ ನಾನು ಕೆಲವು ಕಡೆ ಹಿಂದೆಲ್ಲ ಅವಮಾನ ಆದಮೇಲೆ ನಾನು ಹೋಗೋದೇ ಬಿಟ್ಬಿಟ್ಟೆ. ಅಲ್ಲಿ ನನಗೆ ಗಣೇಶನ ಸಾವು ಹೋದಾಗಲೂ ನಂಗೆ ತುಂಬ ಅವಮಾನ ಆಯಿತು. ಅದನ್ನು ನಾನು ಅವ್ರಿಗೆ ಯಾರು ನಂಗೆ ಅವಮಾನ ಮಾಡಿದ್ರು ಹೇಳಿದ್ರೆ, ನೀವು ಈ ಥರ ಅವಮಾನ ಮಾಡ್ತಾಯಿದ್ದೀರಾ, ನಿಮ್ಮ ಕರ್ಮ ನೀವು ಅನುಭವಿಸ್ಕೊತೀರ. ಯಾಕೆಂದ್ರೆ ನಾನು ಎಂಥ ಹೆಣ್ಣು ಅಂದರೆ, ನಾನು ಯಾವಾಗಲೂ ಇದನ್ನು ನಂಬ್ತೀವಿ, ನಾವು ಒಳ್ಳೆಯವರಾಗಿದ್ಬಿಡ್ಬೇಕು. ಆದರೆ ನಾವು ಕರ್ಮ ಏನೇನು ಮಾಡ್ತೀವೋ ಇವತ್ತಲ್ಲ ನಾಳೆ ಅಲ್ಲ ಯಾವತ್ತೋ ಒಂದು ದಿವಸ ನಾವು ಅನುಭವಿಸ್ತೀವಿ. ಅದಕ್ಕೆ ಒಂದೇ ಒಂದು ಮಾತು ಹೇಳಿದೆ ಅವ್ರಿಗೆ, ನಿಮ್ಮ ಕರ್ಮ ನೀವು ಅನುಭವಿಸ್ತೀರಾ, ನಾನು ಬಾಧಿಸಲ್ಲ ಅಂತ ಹೇಳಿಬಿಟ್ಟು ಹಿಂದಿರುಗ್ಬಿಟ್ಟೆ. ಮನೆಗೆ ಬಂದಮೇಲೆ ಬಂಧುಗಳೇ ನೋಡ್ತೀನಿ ಫೋಟೋನ, ಹೊಟ್ಟೆ ಉರಿದೋಯ್ತು, ಹಂಗೆ ತುಂಬ ಹೊಟ್ಟೆ ಉರಿದೋಯ್ತು. ನಮ್ಮ ತಂದೆ ತಾಯೆಲ್ಲ ನಮ್ಮ ತಂದೆ ಕಷ್ಟಪಟ್ಟಿರೋದು ಗೊತ್ತಿಲ್ಲ, ಅವರು ಚೆನ್ನಾಗೇ ಇದ್ದರು. ಮೊಟ್ಟ ಮೊದಲಿಗೆ ನಮ್ಮ ತಂದೆ ತಾಯಿ ನಮ್ಮನ್ನೆಲ್ಲ ಚೆನ್ನಾಗಿ ಸಾಕಿದರು. ಆ ಕೃತಜ್ಞತೆಗೋಸ್ಕರನೇ ನನಗೆ ಎಷ್ಟು ಅಭಿಮಾನ. ನಮ್ಮ ತಂದೆ ತಾಯಿ ತೀರ್ಕೊಂಡಾದ್ಮೇಲೆ 1994ನಲ್ಲಿ ನಮ್ಮ ತಾಯಿ ತೀರ್ಕೊಂಡ್ರು, 1995ನಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು. ಹೀಗೆ ಇವರಿಗೆ ನಮ್ಮ ತಂದೆ ಮೇಲಂತೂ ನನಗೆ ಬಹಳಷ್ಟು ಅಭಿಮಾನ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ 8ನೇ ಕ್ಲಾಸ್ನಲ್ಲಿ ನಮ್ಮ ತಂದೆ ಓದಬೇಕಾದ್ರೆ ಕಿವುಡುತನ ಬಂತು. ಬಡ ಹುಡುಗ, ಜೀವನದಲ್ಲಿ ಸೋಲ್ದೆ, ಕಷ್ಟಪಟ್ಟು ಅವಮಾನ ಪಟ್ಟು ತ್ಯಾಗಗಳು ಮಾಡಿ ಒಂದೊಂದು ಹೆಜ್ಜೆಯಾಗಿ ಜೀವನದಲ್ಲಿ ಮುಂದಕ್ಕೆ ಬಂದುಬಿಟ್ಟು ಏನು ದೊಡ್ಡ ಸಾಧನೆ. ಕಿವಿ ಕೇಳಿಸ್ದೆ ಇಡೀ ಜಗತ್ತಿನಲ್ಲೇ ಯಾರೂ ಚಿತ್ರನಟರಿಲ್ಲ ಅಂಥದ್ರಲ್ಲಿ ನಮ್ಮ ತಂದೆ ಈ ಥರ ದೊಡ್ಡ ಚಿತ್ರನಟರಾಗಿದ್ದಾರೆ ಅಂದರೆ ಎಷ್ಟು ಅವ್ರು ಕಷ್ಟಪಟ್ಟು ಒಂದೊಂದು ಹೆಜ್ಜೆಯಾಗಿ ಮುಂದಕ್ಕೆ ಬಂದಿರಬೇಕು. ಅಭಿಮಾನ ನನಗಂತೂ ತುಂಬ ದೊಡ್ಡ ಅಭಿಮಾನ. ನಾನು ಅವ್ರ ಹೆಸ್ರ ಮೇಲೆ, ನಮ್ಮ ತಂದೆ ತೀರ್ಕೊಂಡಾದ್ಮೇಲೆ ಅವ್ರ ಹೆಸರಲ್ಲೇ ನಾನು ಜೀವನ ಚರಿತ್ರೆ, ನನ್ನ ಮಗಳು ಸ್ಕೂಲ್ ಕಳಿಸೋದು, ಅದನ್ನು ನಾನು ವೆಬ್ಸೈಟ್ ಅವ್ರ ಜೀವನ ಚರಿತ್ರೆ ಮಾಡಬೇಕು ಅಂದ್ಬಿಟ್ಟು ಬರೆಯೋದು ಕರೆಕ್ಷನ್ ಮಾಡಿ 2016ನಲ್ಲಿ ಬಿಡುಗಡೆ ಮಾಡಿದೆ ಗೂಗಲ್ನಲ್ಲಿ. ತಾವು TN ಬಾಲಕೃಷ್ಣ www.tnbalkrishna.in ಅಂತ ನೀವು ಟೈಪ್ ಮಾಡಿದ್ರೆ ನಮ್ಮ ತಂದೆಯವ್ರ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ಹುಟ್ಟಿದ್ರಿಂದ ಅವರು ಸಾವಿನವರೆಗೂ ನಾನು ಬರೆದಿದ್ದೀನಿ. ಆ ಮಗು ನಮ್ಮ ತಂದೆ 1.5 ವರ್ಷ ಮಗು ಆಗಿದ್ದಾಗ ನಮ್ಮ ತಂದೆ 8 ರೂಪಾಯಿಗೆ ಮಾರಲ್ಪಟ್ಟವರು. ಪಾಪ ಸಾಕಿ ತಾಯಿ ಜೊತೆಲಿ ಬೆಳೆದು ಆಮೇಲೆ ಚೆನ್ನಾಗಿ ಅವರು ಕಷ್ಟಪಟ್ಟು ಈ ಥರ ದೊಡ್ಡ ಚಿತ್ರನಟರಾಗಿರೋರು. ಅವ್ರ ಮೇಲೆ ನನಗಂತೂ ಬಹಳಷ್ಟು ಅಭಿಮಾನ. ಹಾಗಾಗಿ ನನಗೆ ಮನೆಗೆ ಬಂದ ಮೇಲೆ ಗಣೇಶಂದು ಒಂದು ಇದೆಲ್ಲ ಕ್ರಿಮಿಷನ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಫೋಟೋ ನೋಡೋಕ್ಕೆ ಶುರು ಮಾಡಿದ ಮೇಲೆ ಗೊತ್ತಾಯಿತು, ಗಣೇಶನ್ನ ಹಿಂಸೆ ಕೊಟ್ಟ, ಆತನ ಸಾಯಿಸಿದ್ದಾರೆ. ಮಾಮೂಲಿ ಒಂದು ಸಾಧಾರಣದೊಂದು ಕಾರ್ಡಿಯಕ್ ಅರೆಸ್ಟ್ ಅಲ್ಲ ಅಂತ ಅವಾಗ ಸ್ಪಷ್ಟ ಗೊತ್ತಾಯಿತು. FIR ರಿಜಿಸ್ಟರ್ ಮಾಡಿದೆ. ಇದೇನು ಒಂದು ತಪ್ಪು ಮಾಡಿಬಿಟ್ಟೆ ಅಂದರೆ, ನಾನು ಒಂದು ದುಡುಕ್ಬಿಟ್ಟು ಅಂದರೆ ಆವಾಗ ನನಗೊಂಥರ ಅಯ್ಯೋ ಅನಿಸ್ಬಿಡ್ತು ನನ್ನ ತಮ್ಮನ ದೇಹ ನೋಡ್ಬಿಟ್ಟು. ಅದೊಂದೇ ಒಂದು ಕಾರಣದಿಂದ, ಹಾಗೂ ನಮ್ಗೆ ಪೂರ್ತಿ ಗಾಯ ಎಲ್ಲ ನೋಡೋರ್ಗು ನಂಗೆ ಸಂಶಯ ಅನ್ನೋದು ಒಂದು ಸ್ವಲ್ಪ ಇತ್ತು, ಪೂರ್ತಿ ಇರಲಿಲ್ಲ. ಹಾಗಾಗಿ ಆಮೇಲೆ ನನಗೆ ಸ್ನಾನಶಾಸ್ತ್ರ ಮಾಡಿ ಗಾಯ ಎಲ್ಲ ನನ್ನ ಕಣ್ಣಿಗೆ ಬಂದಮೇಲೆ ಆಮೇಲೆ ಮನೆಗೆ ಬಂದುಬಿಟ್ಟು ಆ ಹಣೆಯಿಂದ ಹಿಂದೆ ಪೂರ್ತಿ ಪ್ಯಾಕ್ ಮಾಡಿದ್ರು. ನೋಡಿ ಏನು ಪ್ಯಾಕ್ ಅಂತ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಮನೆಗೆ ಬಂದಮೇಲೆ. ಆವಾಗ ಗೊತ್ತಾಯಿತು ಗಣೇಶನಿಗೆ ಒಂದು 7, 8, 9 ವರ್ಷನೋ ನನಗೆ ಜ್ಞಾಪಕ ಇಲ್ಲ ವಯಸ್ಸು. ಆವಾಗೊಂದು ತಿರುಪ್ತಿಲಿ ನಮ್ಮ ತಾಯಿ ಮೊಟ್ಟೆ ಹೊಡಿಸಿದಾಗ ಒಂದು ಚಿಕ್ಕ ಗುಳ್ಳೆ ತಲೆ ಹಿಂದೆ ಒಂದು ಚಿಕ್ಕ ಗುಳ್ಳೆ ಕಾಣಿಸ್ಕೊಳ್ತು. ಅದಾದಮೇಲೆ ಸ್ವಲ್ಪ ದೊಡ್ಡ ಗುಳ್ಳೆ ಆಗೋಯ್ತು. ಅದಾದಮೇಲೆ ಡಾಕ್ಟ್ರ್ ಹತ್ರ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ರು ಸಹ ಆ ಗುಳ್ಳೆ ಅನ್ನೋದು ಪೂರ್ತಿ ಒಂದು ಅಂಗೈಯಷ್ಟು ಹರಡ್ಕೊಂಬಿಡ್ತಾ ಗಾಯ. ಆಮೇಲೆ ಡಾಕ್ಟ್ರ್ ಹೇಳಿದ್ರು ಇದು ದೊಡ್ಡ ಆಪ್ರೇಷನ್ ಮಾಡಬೇಕಾಗತ್ತೆ, ಯಾಕೆಂದರೆ ಒಳಗಡೆ ಇನ್ಫೆಕ್ಷನ್ ಆಗಿದೆ, ಒಳಗಡೆ ಎಲ್ಲ ತೋಡಿ ಆ ಇನ್ಫೆಕ್ಷನ್ ಎಲ್ಲ ತೆಗಿಬೇಕಾಗಿದೆ, ಬದುಕ್ಬೋದು ಇಲ್ಲ ಅಂತ. ನಮ್ಮ ತಾಯಿ ಆವಾಗ ಪಾಪ ಮೊಟ್ಟ ಮೊದಲಿಗೆ ದೇವ್ರ ಹತ್ರ ಅವ್ರು ತುಂಬ ದೇವ್ರು ನಂಬಿದವರು. ಮೊಟ್ಟ ಮೊದಲಿಗೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು, ನನ್ನ ಮಗನ ಉಳಿಸ್ಕೊಟ್ಬಿಟ್ರೆ 9 ದಿವಸ ಓಂ ಶಕ್ತಿಗೆ ನವರಾತ್ರಿಲಿ ನಾನು 9 ದಿವಸ ಉಪವಾಸ ಅಂದರೆ ಪೂರ್ತಿ ಉಪವಾಸ ಇದ್ದು ಅವ್ರದ್ದು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಅಂತ ಬೇಡ್ಕೊಂಡ್ರು. ಅದೇ ಥರ ನನ್ನ ತಮ್ಮ ಬದುಕೊಂಡ.
ಆದರೆ ತುಂಬ ದೊಡ್ಡ ಆಪ್ರೇಷನ್ನು. ಅಲ್ಲಿ ಹೇಗಿತ್ತು ಅಂದರೆ ಒಳಗಡೆ ಪೂರ್ತಿ ಮಾಡಿ ಒಂದಿಷ್ಟು ದೊಡ್ಡದೊಂದು ಏನಂತೀವಿ ಡ್ರೆಸ್ಸಿಂಗ್ ಅನ್ನೋದು ಒಂದಿಷ್ಟು ದೊಡ್ಡ ಡ್ರೆಸ್ಸಿಂಗ್. ಒಂಥರ ಆ ಕಾಲದಲ್ಲೆಲ್ಲ ನಿಮಗೆ ಒಂಥರ ಫ್ಯಾಷನಾಗಿ ಒಂದು ಮಾಡ್ಕೊಳ್ಳೋರು ನೋಡಿ, ಒಂದು ಕೆಲವು ಇದರಲ್ಲಿ ಹಿಂದಿ ಫಿಲ್ಮ್ನಲ್ಲಿ ನೋಡಿರ್ಬೋದು, ಆ ಥರ ಎಲ್ಲ ಇರ್ತದೆ. ಕನ್ನಡ ಫಿಲ್ಮ್ನಲ್ಲೂ ಆ ಕಾಲದಲ್ಲೆಲ್ಲ ಹಂಗೆ ಮಾಡ್ಕೊಳ್ಳೋರು. ಆ ಥರ ದೊಡ್ಡದಾಗಿ ಡ್ರೆಸ್ಸಿಂಗ್ ಮಾಡಿಬಿಡೋರು. ಅವ್ನು ಮಲ್ಕೊಳ್ಳಬಾರ್ದು ಅಂದಿದ್ರೆ ಡಾಕ್ಟ್ರು. ಎಷ್ಟೋ ದಿವಸಗಳಗಟ್ಲೆ ಅವನ್ನೇ ಕೂರಿಸ್ಕೊಂಡೇ ನಮ್ಮ ಮೇಲೆ ಈ ಥರ ಮಲ್ಸ್ಕೋಬೇಕಾಗಿತ್ತು. ಕೊನೆಗೆ ಅದು ತಿಕ್ಕ ಚರ್ಮ ಮಾತ್ರ ಅವನದು ಹಿಂದೆ ಗಾಯ ಮುಚ್ಚಿತ್ತು. ತುಂಬ ತೆಳುವುದು ಚರ್ಮ. ಅದರಲ್ಲಿ ಸ್ವಲ್ಪ ಏಟ್ ಬಿದ್ದರೂ ಡಾಕ್ಟ್ರ್ ಹೇಳಿದ್ರು ಅವನ ಜೀವಕ್ಕೆ ಅಪಾಯ ಅಂತಿದ್ರು. ಆಮೇಲೆ ಬಂಧುಗಳೇ, ನಮ್ಮ ಮನೆಗೆ ಬಂದಮೇಲೆ ಗೊತ್ತಾಯಿತು ಗಣೇಶನ ಹಣೆಯಿಂದ ಹಿಂದೆವರೆಗೂ ಏನು ಪ್ಯಾಕ್ ಮಾಡಿದ್ರು ಅಂದರೆ ಕಾರಣ ಅವನ ಹಿಂದೆ ಏಟ್ ಬಿದ್ದಿತ್ತು. ಬಿದ್ದು ಅವನಿಗೆ ರಕ್ತ ಚೆಲ್ಲೋಗಿದೆ. ಅದರಿಂದ ಭಯದಿಂದನೂ ಕಾರ್ಡಿಯಕ್ ಅರೆಸ್ಟ್ ಆಗಿರ್ಬೋದು. ಆದರೆ ಹಿಂದೆ ಮಾತ್ರ ಏಟ್ ಬಿದ್ದಿರೋದು ಸ್ಪಷ್ಟವಾಗಿ ನಂಗೆ ಗೊತ್ತಾಗೋಯಿತು. FIR ಮಾಡಿದೆ. ಫೈಲ್ ಮಾಡಿದ್ರೂ ಏನೋ ನನ್ನ ಬ್ಯಾಡ್ ಲಕ್ ಏನೋ FIR ಇನ್ನೂ ರಿಜಿಸ್ಟರ್ ಆಗ್ತಾಯಿಲ್ಲ. ಇನ್ನೊಂದು ಏನು ದೊಡ್ಡದೊಂದು ಶಾಕಿಂಗ್ ನ್ಯೂಸ್ ಅಂದರೆ 1.5 ತಿಂಗಳ ಮೇಲಾಯಿತು, ಇನ್ನೂ ಡೆತ್ ರಿಜಿಸ್ಟರ್ ಆಗಿಲ್ಲ. ನನಗೂ ಸರ್ಟಿಫಿಕೇಟ್ ಬೇಕಾಗಿತ್ತು. ನಾನು ಹೋದಾಗ ನನಗೆ ಇನ್ನೂ ರಿಜಿಸ್ಟರ್ ಆಗಿಲ್ಲ ಅಂತ ತಿಳಿದ ಮೇಲೆ ತುಂಬ ದೊಡ್ಡ ಶಾಕ್ ಆಗೋಯಿತು. ಇದರಲ್ಲಿ ತುಂಬ ಸಂಸಾರದ ವಿಚಾರಗಳೆಲ್ಲ ನಾನು ಪಬ್ಲಿಕ್ ಮುಂದೆ, ನಾವು ಡೋಂಟ್ ವಾಶ್ ದ ಫ್ಯಾಮಿಲಿ ಡರ್ಟಿ ಲಿನನ್ ಬಿಫೋರ್ ದಿ ಪಬ್ಲಿಕ್ ಅಂತ ಏನು ಹೇಳ್ತಾರೋ ಅದನ್ನು ನಾನು ನಂಬ್ತೀನಿ. ನಮ್ದು ಏನೇನು ಸಂಸಾರ ಇದೆ ಅದನ್ನೆಲ್ಲ ಬಹಿರಂಗ ಪಡಿಸೋದು ಅದು ಒಳ್ಳೆಯದಲ್ಲ. ಹಾಗಾಗಿ ನಾನು ಎಲ್ಲ ವಿಚಾರ ಹೇಳೋಕ್ಕಾಗಲ್ಲ. ಆದರೆ ನಾನು ಆದಷ್ಟು ಬೇಗ ನಾನು ಇದಕ್ಕೆ ಒತ್ತಡ ಕೊಟ್ಟು FIR ರಿಜಿಸ್ಟರ್ ಆಗೋವರೆಗೂ ನಾನು ಖಂಡಿತವಾಗ್ಲೂ ಬಿಡಲ್ಲ. ಯಾರ್ಯಾರು ನನ್ನ ತಮ್ಮನಿಗೆ ಹಿಂಸೆ ಕೊಟ್ಟು ನಾನು ಹೇಳ್ತೀನಿ, ಇರ್ಬೋದು ಒಂದು ಆಸ್ತಿ ವ್ಯವಹಾರನೋ ಏನೋ ಎಲ್ಲರಿಗೂ ಮನಸ್ತಾಪ ಸಂಸಾರದಲ್ಲಿ ಇರ್ಬೋದು. ಅದು ಕಾನೂನು ರೀತಿಯಾಗಿ ಡಿಗ್ನಿಫೈಡಾಗಿ ಡಿಪ್ಲೊಮ್ಯಾಟಿಕ್ಕಾಗಿ ನಾವು ಅದನ್ನು ಮುಂದುವರಿಸ್ಬೇಕು ಹೋರಾಟ. ಅದು ಬಿಟ್ಟು ಈ ಥರ ಹಿಂಸಾಚಾರ ಕೊಟ್ಟು ಒಬ್ಬರನ್ನ ಒಂದು ಸ್ವಾರ್ಥಕ್ಕೋಸ್ಕರ ಒಬ್ಬರನ್ನ ತನ್ನ ಸ್ವಂತವಾದವ್ರನ್ನೇ ಸಾಯಿಸೋದಂತೂ ನಾನಂತೂ ಖಂಡಿತವಾಗಲೂ ಒಪ್ಪಲ್ಲ. ಯಾವ ಒಳ್ಳೆ ವ್ಯಕ್ತಿನೂ ಒಪ್ಪಲ್ಲ. ಇದು ನನಗಂತೂ ನನಗೊಂದು ಗಿಲ್ಟಿ ಆಗೋಗ್ಬಿಟ್ಟಿದೆ. ನಾನಿವಾಗ ನನ್ನ ತಮ್ಮಂಗೆ ನ್ಯಾಯ ಸಿಗೋರ್ಗು ನಾನಂತೂ ಇದು ಬಿಡೋದೇ ಇಲ್ಲ. ನಾನು ಅದೇನಾದರೂ ಪರವಾಗಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ಇದರಿಂದ ಯಾರ ಹೆಸರಲ್ಲಿ ಇದೆಯೋ 10 ಎಕರೆ ಏನಾಗಿದೆ ಅಂದರೆ 2020ನಲ್ಲಿ ನನ್ನ ತಮ್ಮನ ಗಣೇಶನ ಹೆಸರಿಂದ ಇನ್ನೊಬ್ಬರ ಹೆಸ್ರಿಗೆ ಬಂದುಬಿಟ್ಟಿದೆ. ನನಗೆ ಬಂದ್ಬಿಟ್ಟು ಅದು ನನಗೆಷ್ಟು ಒಂದು ನಮ್ಮ ತಂದೆ ತಾಯಿ ಮೇಲೆ ಒಂದು ಅವ್ರದ್ದು ಆಶೀರ್ವಾದ ಮೇಲೆ ನಂಬ್ತೀನಿ, ದೇವ್ರ ಮೇಲೆ ನಂಬ್ತೀನಿ ಅಂದರೆ ನನಗೆ ದಾಖಲೆಗಳ ಸಮೇತ ನನಗಿದೆಲ್ಲ ಸಿಕ್ಬಿಡ್ತು. ಆವಾಗ ನನಗೆ ತುಂಬ ಮನಸ್ಸು ಹೊಡೆದೋಯ್ತು. ಅದು ಹೇಗೆ ಬೇರೆಯವರು ಹೆಸ್ರಿಗೆ ಬಂತು? ಕೇಸ್ ಇದೆ, ಇನ್ನೂ ನಡೀತಾ ಇದೆ. ಎಲ್ಲ ಅನ್ಲಾಫುಲ್ಲಾಗಿ ನಡೆದಿದೆ, ಕಾನೂನು ವಿರುದ್ಧಗಳು ನಡೆದಿದೆ. ಇರಲಿ ಬಿಡಿ, ಅದು ಯಾರ್ಯಾರ ಕರ್ಮನೋ ಅವ್ರು ಅನುಭವಿಸ್ತಾರೆ. ಇದನ್ನಂತೂ ನನ್ನ ತಮ್ಮನ ಗಣೇಶನಿಗೆ ನ್ಯಾಯ ಸಿಗಬೇಕು. ಆಮೇಲೆ ನಾನು ರಕ್ಷಣೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ನನಗೇನಾರು ಜೀವಕ್ಕೆ ಅಪಾಯ ಖಂಡಿತವಾಗ್ಲೂ ತುಂಬ ಇದೆ. ಇವಾಗ ಇರೋದು ಒಂದೇ ಒಂದು ಗುರಿ ನನ್ನ ಜೀವದ ಮೇಲೆ. ಯಾಕೆಂದರೆ ನನ್ನನ್ನು ಮುಗಿಸ್ಬಿಟ್ರೆ ಅವ್ರು ಯಾರು ಅವ್ರ ಹೆಸರಲ್ಲಿ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಪೂರ್ತಿ ಕ್ಲಿಯರ್ ಆಗೋಗ್ಬಿಡ್ತದೆ ರೋಡು. ಅದನ್ನು ಮಾರಾಟಾರು ಮಾಡ್ಕೋಬೋದು, ಅದನ್ನು ದುರುಪಯೋಗ ಪಡಿಸ್ಕೋಬೋದು, ಏನು ಬೇಕಾದ್ರೂ ಅಷ್ಟಂತ ಮಾಡ್ಕೋಬಾರ್ದು. ಇದೆಲ್ಲ ತಡಿಬೇಕು. ನಮ್ಮ ತಂದೆ ಜಾಗ ನಮ್ಮ ತಂದೆ ಹೆಸರಲ್ಲೇ ಉಳಿಬೇಕು. ಅವ್ರದ್ದು ಅಲ್ಲೇನು ಅಭಿವೃದ್ಧಿ ನಿಂತಿದೆಯೋ ಅದನ್ನು ಮುಂದುವರಿಸ್ಬೇಕು ಅಂಥದ್ದು ಉದ್ದೇಶದಲ್ಲಿ ನಾನು, ಆಮೇಲೆ ನನ್ನ ಜೀವನ ರಕ್ಷಣೆಗೂ ನನ್ನ ತಮ್ಮಗೂ ನ್ಯಾಯ ಸಿಗಬೇಕು ಅನ್ನೋದು ಉದ್ದೇಶದಲ್ಲಿ ನಾನಂತೂ ಕಾನೂನು ರೀತಿಯಾಗಿ ನಾನು ಇದನ್ನು FIR ರಿಜಿಸ್ಟರ್ ಆಗಿ ಇದು ಇನ್ವೆಸ್ಟಿಗೇಷನ್ ಹೋಗಬೇಕು. ಹಾಗೂ ಎಲ್ಲರಿಗೂ ಗೊತ್ತಾಗಬೇಕು ಸತ್ಯ ಏನೋದು. ಅದಕ್ಕೆ ತಮ್ಮಗೆ ಮುಂದೆ ಏನು ಕೇಳ್ತಾ ಇದ್ದೀನಿ ಅಂತ ನೀವೆಲ್ಲ ನೆನೆಸ್ಕೋಬೋದು. ಇದೇನಾಗೋಗಿದೆ ಗೊತ್ತೇ, ಈ ಕಾಲದಲ್ಲಿ ಹಣ ಇದ್ದರೆ ಎವಿಡೆನ್ಸು ಎಲ್ಲ ನಾಶ ಮಾಡಿಬಿಡ್ತಾರೆ. ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಬಿಡ್ತಾರೆ ಎವಿಡೆನ್ಸ್ನ. ಹಾಗಾಗ್ಬಿಟ್ಟು ನಂದೊಂದು ಎವಿಡೆನ್ಸ್ ಆಗಿ ಇನ್ನೂ FIR ರಿಜಿಸ್ಟರ್ ಫೈಲ್ ಆಗಿಲ್ಲ. ನಂದೊಂದು ಎವಿಡೆನ್ಸ್ ಆಗಿತ್ತು ಅಂದರೆ ಪಬ್ಲಿಕ್ನಲ್ಲಿ ನನಗೆ ನಾಳೆ ಎಲ್ಲ ವಿಧದಲ್ಲೂ ನನಗೆ ಅನುಕೂಲ ಆಗುತ್ತೆ. ಆಮೇಲೆ ನನಗೆ ತುಂಬ ಜನ ಸಹಾಯ ಮಾಡೋಕ್ಕೆ ಮುಂದಕ್ಕೆ ಬಂದಿದ್ದಾರೆ. ಕಾನೂನು ರೀತಿಯಾಗಿ ಕೆಲವು ವಕೀಲರೇ ಬಂದಿದ್ದಾರೆ, ನಾವು ನಿಮ್ಗೆ ಹೋರಾಡ್ತೀವಿ, ನಿಮ್ಗೆ ನ್ಯಾಯ ಕೊಡಿಸ್ಕೊಡ್ತೀವಿ ಅಂತ. ಹಾಗೂ ನನಗೆ ಗೊತ್ತಿರೋ ನಮ್ಮ ತಂದೆ ಮೇಲೆ ಇರೋ ಅಭಿಮಾನಿಗಳು ಎಷ್ಟೋ ಜನ ಮುಂದಕ್ಕೆ ಬಂದೇ ಬರ್ತಾರೆ. ನಂದು ಇದು ಎವಿಡೆನ್ಸಾಗಿ ಉಳ್ಕೊಳ್ಳಿ, ನನ್ನ ತಮ್ಮನ ನ್ಯಾಯ ಸಿಗಲಿ, ಹಾಗೂ ನನ್ನ ರಕ್ಷಣೆನೂ ಆಗಲಿ. ನಮ್ಮ ತಂದೆ ಜಾಗ 10 ಎಕರೆ ಅವ್ರ ಹೆಸರಲ್ಲಿ ಉಳ್ಕೋಬೇಕು. ಆ ಕಾರಣಕ್ಕೆ ಇದೆಲ್ಲ ಹೋರಾಟಕ್ಕೋಸ್ಕರ ನಾನು ಈ ವಿಡಿಯೋನ ತಮ್ಮ ಮುಂದೆ ಬಿಡುಗಡೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೂ ತಪ್ಪರ್ಥ ಮಾಡ್ಕೋಬೇಡಿ. ಆಸ್ತಿ ಅನ್ನೋದು ಎಲ್ಲರೂ ಹೋರಾಡೋದೇ ಇದೆ. ನನಗಂತೂ ಆಸ್ತಿ ಅನ್ನೋಳು ನನಗೆ ಆಸೆ ಇಲ್ಲ. ಆದರೆ ನಮ್ಮ ತಂದೆ ಜಾಗ ನಮ್ಮ ತಂದೆ ಹೆಸರಲ್ಲಿ ಉಳಿದು ಅದನ್ನು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದೊಂದು ಉದ್ದೇಶ ಖಂಡಿತವಾಗ್ಲೂ ಇದೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ನಾನು ನಿಮ್ಮ ಮುಂದೆ ಈ ವಿಡಿಯೋವನ್ನು ಮುಂದೆ ಇಡ್ತಾ ತಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಿದ್ದೀನಿ. ವಂದನೆಗಳು, ನಮಸ್ಕಾರ.